ಪ್ರಿಯ ವಿದ್ಯಾರ್ಥಿಗಳೇ, ನಿಮಗಾಗಿ ತಲೆದಂಡ ನಾಟಕದ ಸರಳ ವಿಶ್ಲೇಷಣೆಯ ಸಂಚಿಕೆಯನ್ನು ತರುತ್ತಿದ್ದೇನೆ. ತಲೆದಂಡ ನಾಟಕವನ್ನು ಬರೆದಂಥವರು ಕನ್ನಡದ ಖ್ಯಾತ ನಾಟಕಕಾರರಾಗಿರ್ತಕ್ಕಂಥ ಗಿರೀಶ ಕಾರ್ನಾಡ. ಇದನ್ನು ಆಗಸ್ಟ್ 15, 1990ರಲ್ಲಿ ಅವರು ಮೊಟ್ಟ ಮೊದಲ ಬಾರಿಗೆ ಪ್ರಕಟಣೆ ಮಾಡಿದರು. ಅವರು ಮಾತಾಡ್ತಾ ಹೇಳ್ತಾರೆ, ತಲೆದಂಡ ಪದ ಬಸವಣ್ಣನವರ ವಚನದಿಂದ ಬಂದದ್ದಾದರೂ ನನಗೆ ನಾಟಕದ ಹೆಸರಾಗಿ ದೊರೆತದ್ದು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರಿಂದ. ಸುಮಾರು 50 ವರ್ಷಗಳ ಹಿಂದೆ ಅವರು ಬಸವಣ್ಣ ಬಿಜ್ಜಳರ ಯುಗವನ್ನು ಕುರಿತು ಈ ಹೆಸರಿನ ನಾಟಕವನ್ನು ಬರೆಯುವ ಒಂದು ಯೋಜನೆಯನ್ನು ಹಾಕಿದ್ರಂತೆ. ಆದರೆ ಅವರು ಬರೀಲಿಲ್ಲ. ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಕನ್ನಡದಲ್ಲಿ ನಾಟಕಗಳು ಬಂದಿದೆ. ಬಹಳ ಮುಖ್ಯವಾಗಿ ಲಂಕೇಶ್ ಹಾಗೂ ಶಿವಪ್ರಕಾಶ್ ಅವರು ಬರೆದ ನಾಟಕಗಳು, ಬಿ ಪುಟ್ಟಸ್ವಾಮಯ್ಯ ಮತ್ತು ಎಚ್ ತಿಪ್ಪೇರುದ್ರಸ್ವಾಮಿಯವರು ಬರೆದಿರತಕ್ಕಂಥ ಕಾದಂಬರಿಗಳು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಿದ್ದಾಗಿದೆ. ಈ ಗಿರೀಶ್ ಕಾರ್ನಾಡ್ ಅವರು ಬರೆದಿರ್ತಕ್ಕಂತಹ ಈ ನಾಟಕ ವಿಶೇಷವಾಗಿ ಒಂದು ವಸ್ತುವನ್ನು ವಿಶ್ಲೇಷಣೆ ಮಾಡುವ ಅವರ ಒಂದು ನಿರೂಪಣಾ ಧಾಟಿ ಬಹಳ ಮುಖ್ಯವಾಗಿ ನಮ್ಮ ಗಮನವನ್ನು ಸೆಳೀತದೆ. ಇದೊಂದು ನನ್ನ ದೃಷ್ಟಿಯಲ್ಲಿ ಇದೊಂದು ದುರಂತ ನಾಟಕ ಅಂತ ನಾನು ಕರಿತೀನಿ. ಈ ನಾಟಕದಲ್ಲಿ ಭಾಳಷ್ಟು ಪಾತ್ರಗಳು ಬರ್ತದೆ. ಆ ಪಾತ್ರಗಳನ್ನು ನಾವು ನೋಡೋದಾದರೆ, ಸಾಂಬ ಶಿವಶಾಸ್ತ್ರಿ ಜಗದೇವನ ತಂದೆ, ಇವನು ಬ್ರಾಹ್ಮಣ. ಅಂಬಕ್ಕ ಜಗದೇವನ ತಾಯಿ. ಭಾಗೀರಥಿ ಅಗ್ರಹಾರದ ಗೃಹಿಣಿ. ಅಗ್ರಹಾರ ಅಂದರೆ ಬ್ರಾಹ್ಮಣರು ವಾಸ ಮಾಡುವಂತಹ ಜಾಗವನ್ನು ಹಿಂದೆ ಅಗ್ರಹಾರ ಅಂತ ಕರೀತಾಯಿದ್ರು. ಸಾವಿತ್ರಿ ಜಗದೇವನ ಹೆಂಡತಿ. ವಯಸ್ಸು 15, ಇನ್ನು ಚಿಕ್ಕ ವಯಸ್ಸು. ಜಗದೇವ ಇವನು ಹುಟ್ಟಿನಿಂದ ಬ್ರಾಹ್ಮಣ, ಆದರೆ ಶರಣನಾಗಿ ಪರಿವರ್ತನಾಗಿದ್ದಾನೆ. ವಯಸ್ಸು 19. ಮಲ್ಲಿಬೊಮ್ಮ ಇವನು ಹುಟ್ಟಿನಿಂದ ಮಾದ, ಶರಣ, ವಯಸ್ಸು 19. ರಂಭಾವತಿ ಬಿಜ್ಜಳನ ರಾಣಿ, ಅಂದರೆ ರಾಣಿಯ ಕಲಚೂರ ವಂಶಸ್ಥ ರಾಜನ ಹೆಂಡತಿಯವಳು. ಸೋವಿದೇವ ಬಿಜ್ಜಳನ ಮಗ. ದಾಮೋದರ ಭಟ್ಟ ರಾಣಿವಾಸದ ಅರ್ಚಕ, ಇವನು ಬ್ರಾಹ್ಮಣ. ಕಲ್ಲಪ್ಪ ಬಿಜ್ಜಳನ ಅಂಗರಕ್ಷಕ. ಬಿಜ್ಜಳ ಕಲ್ಯಾಣದ ಚಕ್ರವರ್ತಿ, ಇವನು ಕ್ಷತ್ರಿಯ. ಬಸವಣ್ಣ ನಮ್ಮ ಈ ನಾಟಕದ ಬಹಳ ಪ್ರಮುಖವಾಗಿರ್ತಕ್ಕಂತಹ ವ್ಯಕ್ತಿ. ಇವನ ಸುತ್ತಲೇ ನಾಟಕ ಬೆಳೀತಕ್ಕಂಥದ್ದು. ಮತ್ತು ಶರಣ ಚಳುವಳಿಯ ಪ್ರಮುಖ ನಾಯಕ. ಮಂಚಣ ಕ್ರಮಿತ ಬಿಜ್ಜಳನ ಆಸ್ಥಾನ ಪಂಡಿತ, ಬ್ರಾಹ್ಮಣ. ಗುಂಡಣ್ಣ ಇವನು ತರುಣ ಶರಣನಾಗಿರ್ತಕ್ಕಂಥದ್ದು. ಕಾಳಯ್ಯ ತರುಣ ಶರಣ. ಕಕ್ಕಯ್ಯ ಶರಣ, ಹುಟ್ಟಿನಿಂದ ಡೋಹರ ಅನ್ನೋದೊಂದು ಜಾತಿ ಸೇರಿದವನು. ಗಂಗಾಂಬಿಕೆ ಬಸವಣ್ಣನ ಹೆಂಡತಿ. ಹರಳಯ್ಯ ಶರಣ, ಹುಟ್ಟಿನಿಂದ ಸಮಗಾರ ಜಾತಿಗೆ ಸೇರಿದಂಥವನು. ಕಲ್ಯಾಣಿ ಹರಳಯ್ಯನ ಪತ್ನಿ. ಶೀಲ ಹರಳಯ್ಯನ ಮಗ. ಮಧುವರಸ ಶರಣ, ಹುಟ್ಟಿನಿಂದ ಇವನು ಬ್ರಾಹ್ಮಣನಾಗಿರ್ತಕ್ಕಂಥದ್ದು. ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಪಾತ್ರ. ಲಲಿತಾಂಬ ಮಧುವರಸನ ಪತ್ನಿ. ಕಲಾವತಿ ಮಧುವರಸನ ಮಗಳು. ಈ ಶೀಲ ಮತ್ತು ಕಲಾವತಿಗೆ ಇಲ್ಲಿ ಮದುವೆ ಆಗ್ತಕ್ಕಂಥದ್ದು. ಅದು ಕೂಡ ಈ ನಾಟಕದ ಬಹಳ ಪ್ರಮುಖವಾದ ವಸ್ತುವಾಗ್ತದೆ. ಇಂದ್ರಾಣಿ ಕಲ್ಯಾಣದ ವೇಶ್ಯೆ. ಮರಿಯಪ್ಪ ಅರಮನೆಯ ಆಳು. ವಯಸ್ಸು 15, ಇನ್ನು ಚಿಕ್ಕ ವಯಸ್ಸು. ಈರವ್ವ ರಂಭಾವತಿಯ ದಾಸಿ. ರಾಚಪ್ಪ ಅರಮನೆಯ ದ್ವಾರಪಾಲಕ. ಅಲ್ಲದೆ ಅಗ್ರಹಾರದ ಜನರು, ಅರಮನೆಯ ಉಳಿಗದ ಗಂಡಸರು, ಹೆಂಗಸರು, ಊರ ಜನರು, ಪುರೋಹಿತ, ಶ್ರಾದ್ದದ ಬ್ರಾಹ್ಮಣರು, ಕಾಡು ಕುರುಬರು, ಶರಣೆಯರು, ಶರಣರು, ಇಂದ್ರಾಣಿಯ ಊಳಿಗದವರು ಅಂದರೆ ಕೆಲಸ ಮಾಡ್ತಕ್ಕಂಥವರು, ಸೈನಿಕರು ಇತ್ಯಾದಿ ಇಲ್ಲೆಲ್ಲ ಕಾಣಿಸ್ತಾರೆ. ಈ ಒಂದು ನಾಟಕ ನಮಗೆ ಬಹಳ ಮುಖ್ಯವಾಗಿ ಕಂಡು ಬರ್ತಕ್ಕಂಥದ್ದು, ಒಂದೊಂದು ಅಂಕಗಳಲ್ಲಿ ಒಂದೊಂದು ಕತೆ ಬೆಳೀತಾ ಬರ್ತದೆ. ಒಟ್ಟು 3 ಅಂಕಗಳಿವೆ. ಮೊದಲನೇ ಅಂಕವನ್ನು ನಾವು ನೋಡೋದಾದರೆ, ಈ ಮೊದಲನೇ ಅಂಕದಲ್ಲಿ ಭಾಳ ಮುಖ್ಯವಾಗಿ 3 ದೃಶ್ಯ ಅನ್ನೋದು ಬರುತ್ತೆ. ಮೊದಲನೇ ದೃಶ್ಯದ ಒಂದನೇ ಅಂಕದಲ್ಲಿ ಮೊದಲನೇ ದೃಶ್ಯ ಏನು ಅಂತ ನೋಡೋಣ. ಇದು ಕತೆ ಈ ಥರ ಇದೆ.
ದೃಶ್ಯ 1, ಕಲ್ಯಾಣದ ಅಗ್ರಹಾರ ಅಂದರೆ ಬ್ರಾಹ್ಮಣರು ವಾಸ ಮಾಡ್ತಕ್ಕಂಥ ಒಂದು ಜಾಗ, ಆ ಒಂದು ಪ್ರದೇಶ. ಅದು ಸಾಂಬಶಿವ ಶಾಸ್ತ್ರಿಗಳ ಮನೆ. ಈತ ಮೊದಲನೇ ದೃಶ್ಯದಲ್ಲಿ ಬರ್ತಾರೆ, ಆಮೇಲೆ ಬರೋದೇ ಇಲ್ಲ, ಈತ ಸತ್ತೋಗ್ತಾನೆ. ಒಂದು ಕೋಣೆಯಲ್ಲಿ ಶಾಸ್ತ್ರಿಗಳು ಹಾಸಿಗೆ ಹಿಡಿದು ಮಲಗಿದ್ದಾರೆ, ನರಳುತ್ತಿದ್ದಾರೆ. ಪಕ್ಕದಲ್ಲಿ ಹೆಂಡತಿ ಅಂಬಕ್ಕ, ಅವಳ ಜೊತೆಗೆ ನೆರೆಮನೆಯ ಭಾಗೀರಥಿ. ಒಮ್ಮೆಲೆ ಶಾಸ್ತ್ರಿಗಳು ಕೂಗಿ ಕರೀತಾರೆ. ಆ ಜಗಣ್ಣ ಜಗಣ್ಣ ಅಂತೇಳಿ ಮಗನ್ನ ಕರೀತಾರೆ. ಮಗ ಬರೋದಿಲ್ಲ. ಅಂಬಕ್ಕ ಹೇಳ್ತಾಳೆ, ಆ ಶಾಸ್ತ್ರಿಗಳ ಹೆಂಡತಿ ಹೇಳ್ತಾಳೆ, ನೀವೆಷ್ಟು ಕೂಗಿ ಕರೆದ್ರೂ ಕೂಡ ಅವನು ಎಲ್ಲಿದ್ದಾನೆ ಎಲ್ಲೋಗಿದ್ದಾನೆ ಅಂತ ಗೊತ್ತಿಲ್ಲ ಅಂತ ಅವಳು ಹೇಳಿದ್ರು ಕೂಡ ಕರಿ, ಅವನು ಈಗಲೇ ಕರಿ ಅಂತೇಳಿ ಪಾಪ ಶಾಸ್ತ್ರಿಗಳು ಮತ್ತೆ ಹೇಳ್ತಾರೆ. ಆದರೆ ಆಗ ಭಾಗೀರಥಿ ಇನ್ನೊಂದು ಸರಿ ಸ್ವಲ್ಪ ಆದರೂ ಹೇಳಿ ಕಳಿಸ್ಬಾರ್ದನ ಅಂಬಕ್ಕ ಅಂತೇಳಿ ಹೇಳಿದಾಗ, ಇಲ್ಲ ಭಾಗೀರಥಿ, ಅವನು ಭಂಡಾರದ ಕಡೆಗೆ ಹೋಗಿದ್ದಾನೆ, ಅಲ್ಲಿ ಸುಮಾರು 20,000 ಮಂದಿ ಸೇರಿದ್ದಾರಂತೆ, ಭಾಳ ಗದ್ದಲ ಆಗ್ತಿದೆಯಂತೆ, ಅವನು ಹೋಗಿ ಗೋಂದ್ಯ ಅಂತಕ್ಕಂಥವನು ಕಳಿಸ್ಕೊಟ್ಟಾಗ ಜಗಣ್ಣನ ಹುಡುಕಿ ಮಾತಾಡಿಸ್ಬೇಕಾದ್ರೆ ಸಾಕಾಗೋಯ್ತು, ಅವನು ಅಲ್ಲಿದ್ದಾನೆ ಅಂತ ಹೇಳ್ತಾರೆ. ಮತ್ತು ಜಗಣ್ಣನ ಬಗ್ಗೆನೇ ಶಾಸ್ತ್ರಿಗಳು ಕೂಕ್ಕೊಳ್ತಾರೆ, ಎಲ್ಲೋದ ಅಂಥೇಳಿ. ಆದರೆ ಭಾಗೀರಥಿಗೆ ಯಾಕೆ ಯುವರಾಜ ಜೊತೆಗೆ ಇವನು ವಿರೋಧವನ್ನು ಕಟ್ಕೊಂಡ ಅಂಥೇಳಿ ಒಂದು ಚರ್ಚೆ ನಡೀತಾ ಇರ್ತದೆ. ಆ ಚರ್ಚೆ ನಡೆದಾಗ ಆಗ ಮತ್ತೆ ಶಾಸ್ತ್ರಿಗಳು ತನ್ನ ಮಗನನ್ನು ಕುರಿತು ಏನಾದರೂ ಬನ್ನ ಅಂತೇಳಿ ಭಾಳ ಅಪೇಕ್ಷೆ ಪಡ್ತಿರ್ತಾನೆ. ಅಷ್ಟೊತ್ತಿಗೆ ಇಲ್ಲಿ ಅಂಬಕ್ಕ ಮತ್ತು ಭಾಗೀರಥಿ ನಡುವೆ ಒಂದು ಚರ್ಚೆ ನಡೀತಿರುತ್ತದೆ. ಆಗ ಭಾಗೀರಥಿ ಹೇಳ್ತಾಳವಳು, ಬಸವಣ್ಣಗಾದರೂ ತಿಳಿಬಾರ್ದ, ಯಾರ ಮನೆಗೆ ಹೋದರೂ ಇದೇ ಕತಿ, ಅಪ್ಪ ಮಗ ಜಗಳ ಆಡ್ತಕ್ಕಂಥ, ಅಣ್ಣ ತಮ್ಮಂದರೊಳಗೆ ಜಗಳ ಆಗ್ತದೆ ನೋಡಿ. ಇದು ಒಂದು ವರ್ಗದವರು ಬಸವಣ್ಣನವರ ಬಗ್ಗೆ ಹೇಳ್ತಕ್ಕಂಥ ಮಾತು. ಅದೇ ಬಿಜ್ಜಳ ಮುಂದೆ ಹೇಳ್ತಕ್ಕಂಥ ಮಾತು ಬೇರೆ ಇದೆ. ನಮ್ಮ ಮ್ಯಾಲಿನ ಸಿಟ್ಟಿಗೆ ಸಾವಿತ್ರಿಯನ್ನು ತವರೂರು ಕಳಿಸ್ಕೊಟ್ಟಿದ್ದ, ಪಾಪ ಮದುವೆ ಮಾಡ್ಕೊಂಡಿರ್ತಕ್ಕಂಥ ತನ್ನ ಹೆಂಡತಿಯನ್ನೇ ಕಳಿಸ್ಕೊಟ್ಬಿಟ್ಟ, ಬಸವಣ್ಣನ ನಾನು ಬೈದು ಏನು ಪ್ರಯೋಜನ ಅಂಥೇಳಿ ಮಾತಾಡೋ ಅಷ್ಟೊತ್ತಿಗೆ ಸರಿಯಾಗಿ ಜಗದೇವ ಅವನು ಭಂಡಾರದಿಂದ ವಾಪಸ್ ಬರ್ತಾನೆ. ಬರಬೇಕಾದ್ರೆ ಮಲ್ಲಿಬೊಮ್ಮ ಅಂತಕ್ಕಂಥ ಮಾದರ ಹುಡುಗನನ್ನು ಜೊತೆಯಲ್ಲಿ ಕರ್ಕೊಂಬರ್ತಾನೆ. ಆ ಮಲ್ಲಿಬೊಮ್ಮ ಮನೆ ಒಳಗಡೆ ಬರೋದಕ್ಕೆ ಇಷ್ಟಪಡೋದಿಲ್ಲ, ಅವನು ಹಿಂದ್ಲೇಟ್ ಆಗ್ತಾನೆ. ಆದರೆ ಇವನು ಜಗದೇವ, ಬಾ ನನ್ನ ಮಾತು ಕೇಳು, ಒಳಗಡೆ ಬಾ ಅಂಥೇಳಿ ಭಾಳ ಅವನು ಒತ್ತಡ ಹಾಕ್ತಾನೆ. ಆಗ ನಿನಗೆ ಯಾಕಪ್ಪ ಇದೆಲ್ಲರೂ ನನ್ನನ್ನು ನೋಡ್ತಾರೆ ಅಂಥೇಳಿ ಆ ಕಡೆ ಸುತ್ತಲೂ ಕೂಡ ಜನ ನಿಂತಿರೋದನ್ನು ನೋಡ್ತಾರೆ. ಆದರೆ ಕೊನೆಗೂ ಕೂಡ ಬಲವಂತ ಮಾಡಿದಾಗ ಭಾಗೀರಥಿ ಹೇಳ್ತಾಳೆ, ಇದು ವೈದಿಕರ ಮನೆ ಅಂದರೆ ಬ್ರಾಹ್ಮಣರ ಮನೆ, ಸ್ವಲ್ಪ ದಾರಿ ಬಿಟ್ಟು ನಿಂತ್ಕೊಳ್ಳಪ್ಪ, ಹೋಗೋದಕ್ಕೆ ಬರೋದಕ್ಕೆ ದಿಕ್ಕಾಗ್ತದೆ ಅಂದಾಗ ಅವರು ಜಗದೇವ ಅವನು ವಿರೋಧ ಮಾಡ್ತಾನೆ. ಭಾಗಕ್ಕ, ನಮ್ಮನೆ ನನ್ನ ಗೆಳೆಯ, ನನಗೆ ಬೇಕಾದವರು ಬರ್ತಾರೆ, ಬೇಕಾದಲ್ಲಿ ನಿಂದಿರ್ತಾರೆ, ನಿಮ್ಗೆ ಆಗದಿದ್ದರೆ ಬರಬೇಡ್ರಿ ಇಲ್ಲಿ ಅಂತೇಳಿ ಆ ಭಾಗೀರಥಿಯನ್ನು ಹೊರಗಡೆ ಕಳಿಸ್ಕೊಡ್ತಾನೆ. ಅಂತೂ ಪಾಪ ಅವನು ಮುಜುಗರ ಪಟ್ಕೊಂಡೇ ಆ ಮನೆ ಒಳಗಡೆಗೆ ಹೋಗ್ತಾನೆ. ಹೋದಾಗ ಅವನು ಹೇಳ್ತಾನೆ, ನೀನು ಯಾರು ಅಂತ ಅಂಬಕ್ಕ ಕೇಳಿದಾಗ, ಯವಾರ ನಾನು ಮಾದಿಗರ ಕರಿಯಪ್ಪನ ಮಗ ರೀ ಅಂತಾನೆ. ಇವನು ತಾಯಿ ಒಪ್ಕೊಂಬಿಡ್ತಾಳೆ, ಇಲ್ಲ ನೀನು ಬರೋ ತನಕ ಇವನು ಒಳಗಡೆ ಬರೋದೇ ಇಲ್ಲ, ಹಿಂದಾಗಡೆ ಪುಣ್ಯಾಹ ಮಾಡಿಸಿದ್ರಾಯ್ತು, ಬಾ ಒಳಗಡೆಗೆ ಕೈ ಮುಗಿತೀನಿ ಅಂತೇಳಿ ಅಂದಾಗ ಪಾಪ ಅವನು ಸೌಜನ್ಯದಿಂದ ಹಾಗೆಲ್ಲ ಮಾಡಬೇಡ್ರಿ ಬರ್ತೀನಿ ಅಂಥೇಳಿ ಮನೆ ಒಳಗಡೆಗೆ ಬರ್ತಾನೆ. ಬಂದಾಗ ಆ ಸಮಯದಲ್ಲಿ ಇವನು ನೋಡ್ತಾನೆ, ಜಗದೇವ ನೋಡಿ ಹೆಂಗೆ ನಿಂತಾರ, ಸುಡುಗಾಡು ಸಿದ್ಧರ ಆಟ ನೋಡಲಿಕ್ಕೆ ನಿಂತಂಗ ಅಂಥೇಳಿ ಆ ಮಾದಿಗರ ಅವನು ಮಲ್ಲಿಬೊಮ್ಮ ಈ ಬ್ರಾಹ್ಮಣರ ಮನೆ ಒಳಗಡೆ ಹೋಗೋದನ್ನು ನೋಡೋದಕ್ಕೆ ಸುಮಾರು ಜನ ಇಡೀ ಅಗ್ರಹಾರ ತುಂಬ ನಿಂತಿರ್ತಾರೆ. ಅವರನ್ನು ಬೈದು ಇವನು ಒಳಗಡೆಗೆ ಬರ್ತಾನೆ. ಬಂದ ಮೇಲೆ ಇಲ್ಲಿ ಏನಾಯಿತು, ಆ ಭಂಡಾರದಲ್ಲಿ ಏನಾಯಿತು ಅನ್ನೋದನ್ನು ತಾಯಿಗೆ ಹೇಳ್ತೀಯಾನೆ. ಏನಪ್ಪ ಅಂದರೆ ಅಲ್ಲಿ ಕರ್ಣಿಕರ ಕೃಷ್ಣಾಚಾರ್ಯ ಮಗ ಹೇಳಿದ್ನಲ್ಲ, ಯುವರಾಜರು ಭಂಡಾರದ ಬಾಗಿಲ ತೆಗೆಸಿದ್ದಾರೆ ಅಂಥೇಳಿ, ಅಂದರೆ ಏನೋ ಅವ್ಯವಹಾರ ನಡೆದಿದೆ. ಬಸವಣ್ಣ ಆ ದಾಸೋಹವನ್ನು ಮಾಡೋದಕ್ಕೋಸ್ಕರವಾಗಿ ಅವನು ಈ ಸರ್ಕಾರದ ಹಣವನ್ನು ಅವನು ದುರುಪಯೋಗ ಪಡಿಸ್ಕೊಂಡಿದ್ದಾನೆ ಅನ್ನೋದನ್ನು ಹೇಳೋದ ಕಾರಣಕ್ಕೋಸ್ಕರವಾಗಿ ಇಲ್ಲಿ ಯುವರಾಜನಾಗಿರ್ತಕ್ಕಂಥ ಸೋವಿದೇವ ಹೋಗಿ ಭಂಡಾರದ ಬಾಗಿಲು ತೆಗೆಸಿರ್ತಾನೆ. ಅದು ನೋಡ್ತಿದ್ದಾಗೇ ಎಲ್ಲರೂ ಕೂಡ
ಏನೋ ಸಂಚು ನಡೆದಿದೆ ಅನ್ನೋದನ್ನು ಇವನು ಮೊದಲು ಜಗದೇವ ತಿಳ್ಕೊಂಡು ಎಲ್ಲರನ್ನೂ ಸೇರಿಸ್ತಾರೆ. ಆ ಬಸವಣ್ಣ ಅವನು ಬೇರೆ ಬನ್ನೂರಿಗೆ ಹೋಗಿ ಕಕ್ಕಯ್ಯನ ಜೋಡಿ ಹೋಗಿದ್ದ. ಅಲ್ಲಿ ಇರ್ತಕ್ಕಂಥ ಹೊಲೆಯರಿಗೆ ಇಷ್ಟಲಿಂಗ ದೀಕ್ಷಾ ಕೊಡಲಿಕ್ಕೆ ಹೋಗಿದ್ದಂಥ ಸಂದರ್ಭದಲ್ಲಿ ಈ ರೀತಿ ಅವನ ಮೇಲೆ ಆರೋಪ ಆಗಿರ್ತದೆ. ಅದಕ್ಕಾಗಿ ಸುಮಾರು ಒಂದು 10-15 ಸಾವಿರ ಜನ ಈ ಒಂದು ಭಂಡಾರದ ಸುತ್ತಲೂ ಕೂಡ ನೆರೆದಿರ್ತಾರೆ. ಬಸವಣ್ಣ ಬರೋ ತನಕ ಅವ್ರು ಯಾರೂ ಕದಲೋದಿಲ್ಲ ಅಂಥೇಳಿ ಅಲ್ಲೆಲ್ಲ ನಿಂತಿರ್ತಕ್ಕಂಥ ವಿಚಾರವನ್ನು ಹೇಳ್ತಾನೆ. ಅಲ್ಲಿ ಬಸವಣ್ಣ ಬನ್ನೂರಿಂದ ವಾಪಸ್ಸು ಬರೋ ಅಷ್ಟೊತ್ತಿಗೆ ಗೊತ್ತಾಗ್ತದೆ ಸಾಂಬಶಿವ ಶಾಸ್ತ್ರಿಗಳಿಗೆ ಅವ್ರಿಗೆ ಆರೋಗ್ಯ ಸರಿಗಿಲ್ಲ, ಹಾಗಾದರೆ ನೀನು ಮನೆಗೆ ಹೋಗು, ನಾನು ಇರ್ತೀನಿ ಅಂಥೇಳಿ ಆ ಜಗದೇವನನ್ನು ಬಸವಣ್ಣವ್ರು ಕಳಿಸ್ಕೊಡ್ತಾರೆ. ಕಳಿಸ್ಕೊಟ್ಟಿಷ್ಟು ಮಾತಾಡಬೇಕಾದ್ರೆ ಅವರು ಶಾಸ್ತ್ರಿಗಳಿಗೆ ಎಚ್ಚರಿಕೆಯಾಗಿ ಅವರು ಕೂಕ್ಕೊಂತಾರೆ. ಏನಾಯಿತು ಅಂದರೆ, ಇಲ್ಲಿ ತಾಯಿ ಭಾಳ ದುಃಖ ಪಡ್ತಿರ್ತಾಳೆ, ಮನೆಯೊಳಗೆ ಸುಖ ಇಲ್ಲ. ನಮ್ಮ ಜಗ್ಗಣ್ಣನಿಗೆ ಬಸವಣ್ಣನ ಹುಚ್ಚು ಹಿಡ್ಕೊಂಡಾಗ ತೊಟ್ಟು ಮನೆಯೊಳಗೆ ದಿನಗಳು ಬೆಳಗಾದರೆ ಜನ ಇವರು ಸನಾತನ ಧರ್ಮ ಬ್ರಾಹ್ಮಣ್ಯ ಅಂತ ಜಗ್ಗಬೇಕು, ಶರಣ ಧರ್ಮ ಲಿಂಗ ಜಂಗಮ ಅಂತ ಹಾಕಾಡಬೇಕು. ಮನೆ ಹೆಂಗಸ ಜೀವ ಕೊಟ್ಟಣ ಆಗಿದೆ ಅಂದರೆ ಆ ಕಡೆನೂ ಈ ಕಡೆ ಇಬ್ಬರ ಮಧ್ಯೆ ಒಂದು ಕಡೆ ವೈದಿಕ ಧರ್ಮವನ್ನು ಪ್ರತಿನಿಧಿಸ್ತಕ್ಕಂಥ ಸಾಂಬಶಿವ ಶಾಸ್ತ್ರಿ, ಈ ಕಡೆ ಶರಣ ಧರ್ಮವನ್ನು ಲಿಂಗ ಜಂಗಮ ಅಂತೇಳಿ ಹಾರಾಡ್ತಕ್ಕಂತಹ ಜಗದೇವ, ಇವರಿಬ್ಬರ ಮಧ್ಯೆ ಹೆಣ್ಣುಮಕ್ಕಳು ಭಾಳ ಅವರು ತೊಂದರೆಗೀಡಾಗಿದ್ದಾರೆ ಅನ್ನೋದು ಮಾತನ್ನು ಹೇಳ್ತಾರೆ. ಅಷ್ಟೊತ್ತಿಗೆ ಆ ಜಗ್ಗಣ್ಣ ಅವನು ತಂದೆ ಹತ್ರ ಬರ್ತಾನೆ. ಆದರೆ ಸಾಂಬಶಿವ ಶಾಸ್ತ್ರಿಗಳು ಕೂಕ್ಕೊಂತಾರೆ, ನನ್ನನ್ನು ನೆಲಕ್ಕೆ ಹಾಕಿ ನನ್ನನ್ನು ಹಾಸಿಗೆ ಮೇಲೆ ಮಲಗಿಸ್ಬೇಡಿ, ಕೆಳಗಡೆಗೆ ಮಲಗಿಸಿ ಅಂತ. ಯಾಕೆಂದರೆ ಸಾಯುವ ಸಂದರ್ಭ ಅವ್ರಿಗೆ ಬಂದಿರೋದ್ರಿಂದಾಗಿ ಸಾಯತಕ್ಕಂಥವರು ಈ ರೀತಿ ಹೇಳ್ತಾರೆ. ಏಕೆಂದರೆ ಒಂದು ಸಾವು ಬಂದಾಗ ನೆಲದ ಮೇಲೆ ಮಲಗಬೇಕು ಅಂತಕ್ಕಂಥ ಒಂದು ಧರ್ಮ ಶಾಸ್ತ್ರವನ್ನು ಆ ಸಾಂಬಶಿವ ಶಾಸ್ತ್ರಿಗಳು ಹೇಳಿರ್ತಾರೆ. ಹಾಗಾಗಿ ಅಂತೂ ಅವನನ್ನು ಕೆಳಗಡೆಗೆ ಮಲಗಿಸೋಷ್ಟೊತ್ತಿಗೆ ಅಲ್ಲಿಗೆ ಜಗದೇವನನ್ನು ಕೂಡ ಆತ ಸಾಂಬಶಿವ ಶಾಸ್ತ್ರಿ ಅವರು ಗುರ್ತು ಹಿಡಿಯೋದಿಲ್ಲ. ನೀನು ನನ್ನ ಮಗ ಅಲ್ಲ, ಅವನು ಹೇಳ್ತಾನೆ, ಹೆಣ ನಾರ್ಲಿಕ್ಕತ್ತಿದೆ ಅಂತ ಹೇಳು, ಅವು ಬರಲಿ ಅಂತ. ಜಗಣ್ಣ ಎತ್ತೋ ಈ ಹೆಣ ಅಂತೇಳಿ ಕೂಕ್ಕೊಳ್ತಾರೆ. ಇಲ್ಲಿಗೆ ಮೊದಲನೇ ದೃಶ್ಯ ಅಂತಕ್ಕಂಥದ್ದು ಮುಕ್ತಾಯವಾಗುತ್ತದೆ. ಇದರ ಸಾರ ಇಷ್ಟೇ. ಸಾಂಬಶಿವ ಶಾಸ್ತ್ರಿಗಳ ಮಗನಾಗಿರ್ತಕ್ಕಂಥ ಜಗದೇವ ಅವನ ಅನುಯಾಯಿಯಾಗಿರ್ತಾನೆ, ಶರಣನಾಗಿರ್ತಾನೆ. ಅವನು ಬಸವಣ್ಣನ ಮೇಲೆ ಬಂದಿರತಕ್ಕಂಥ ಭಂಡಾರದ ಹಣವನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾನೆ ಅನ್ನೋದನ್ನು ವಿರೋಧಿಸಿ 10-15 ಸಾವಿರ ಜನ ಅವರೆಲ್ಲರೂ ಒಟ್ಟುಗೂಡಿ ಈ ಯುವರಾಜನ ವಿರುದ್ಧ ಅವರು ಗುಂಪು ಕಟ್ಟಿ ನಿಂತಿರ್ತಾರೆ. ಈ ಸಂದರ್ಭದಲ್ಲಿ ಸಾಂಬಶಿವ ಶಾಸ್ತ್ರಿಗಳು ಅವರು ಆರೋಗ್ಯ ವ್ಯತ್ಯಾಸ ಆಗಿ ಪ್ರಾಣ ಬಿಡ್ತಾರೆ ಅನ್ನೋದನ್ನು ನಾವು ಈ ದೃಶ್ಯದಲ್ಲಿ ನೋಡ್ತೀವಿ. ಮುಂದಿನ ದೃಶ್ಯದಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ.